गमय ॐ सर्वलोकानां विद्ये भवरोगिणां विद्ये सर्वविद्यानां दक्षिणामूर्तये नमः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्ये कृतो वन्दे भगवन्तु पुनः पुनः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। ॐ नमः शिवाय। ॐ चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे। ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ ತಮ್ಮೆಲ್ಲರ ಚರಣಗಳಿಗೂ ಕೂಡ ಅಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೇರೆ, ನಿಜಗುಣ ಆರ್ಯರಿಂದ ವಿರಚಿತವಾದ ಶ್ರೇಷ್ಠವಾದ ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಇದಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದಂತ 4 ಸ್ಥಳಗಳಿಗೆ ಟೀಕಾ ತಾತ್ಪರ್ಯವನ್ನು ಬರೆದಂತ ಬಾಗಲಕೋಟೆಯ ಚಿಕ್ಕರಾಮಾರೂಢರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಯೋಗ ಪ್ರತಿಪಾದನಾ ಸ್ಥಳವನ್ನ ನಾವು ಈಗಾಗಲೇ ಒಂದು 2-3-4 ದಿವಸಗಟ್ಟಲೆ ಚರ್ಚೆ ಮಾಡ್ಕೊಳ್ತಾ ಬರಕತ್ತೀವಿ. ಇಲ್ಲಿ ಇವತ್ತ 3ನೇ ಪದವನ್ನ, ನಿನ್ನೆ 2ನೇ ಪದವನ್ನ ನೀವು ಚರ್ಚೆ ಮಾಡ್ಕೊಳ್ತಾ ಬಂದೇವಿ. ಇವತ್ತ 3ನೇ ಪದದೊಳಗೆ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಕೊಂಡು ಹೋಗೋಣ. ಇದು 5 ನುಡಿಗಳುಳ್ಳಂತ ಈ ಪದ ಇಲ್ಲಿ ಅಧಿಕಾರಿಗಳನ್ನ ಕುರಿತು ಎಂತವ್ರು ಅಧಿಕಾರಿಗಳಾಗ್ತಾರ ಅನ್ನುವಂಥದ್ದನ್ನ ವಿಷಯನ ಇವತ್ತು ಚರ್ಚೆ ಮಾಡ್ಕೋತ ಹೋಗ್ತಾರ. ಇಲ್ಲಿ ಜಗದೊಳ್ ಉನ್ನತವಾದ ಯೋಗ ಸಾಧಕರುಗಳ 4ವರಲ್ಲಿ ವರ್ಣಿಸುವೇನು ಅನ್ನುವಂಥದ್ದನ್ನ ಒಂದು ಪಲ್ಲವಿಯನ್ನು ಇಟ್ಟುಕೊಂಡು ನಿಜಗುಣರು ಕೂಡ ಇಲ್ಲಿ ಏನ್ ಹೇಳ್ಯಾರ ಅಂದ್ರೆ ಯೋಗ ಪ್ರತಿಪಾದನಾ ಸ್ಥಳದೊಳಗ ಇಲ್ಲಿ ಇಂತ 4 ಜನರು ಕೂಡ ಯೋಗಗಳನ್ನ ಮಾಡ್ತಾರ. ಅವ್ರು ಯಾರು ಉತ್ತಮರು, ಯಾರು ಈ ಅಂತಃಕರಣಗಳನ್ನ ಹೆಂಗ ಸಾಧನೆ ಮುಖಾಂತರ ಇಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಬಂದಾರ ಅಂತವ್ರಿಗೆ ಮಾತ್ರ ಯೋಗ ಸಾಧಿಸ್ತದ ಅನ್ನುವಂಥದ್ದನ್ನ ಇಲ್ಲಿ 4 ಜನಗಳು ಕೂಡ ಯೋಗವನ್ನ ಮಾಡ್ತಾರ. ಆ 4 ಜನರ ವರ್ಣನೆಯನ್ನು ಮಾಡ್ತೀನಿ ಕೇಳ್ರಿ ಅನ್ನುವಂತ ವಿಚಾರವನ್ನ ಇವತ್ತು ಹೇಳೋರದಾರ. ಇಲ್ಲಿ ಜಗದೋಳು ಅಂದ್ರೆ ಜಗತ್ತಿನಲ್ಲಿ ಶ್ರೇಷ್ಠವಾದ ಯೋಗ ಸಾಧಕರಲ್ಲಿ ಯಾರು ಯೋಗಾಭ್ಯಾಸ ಮಾಡ್ತಾರಲ್ಲ ಅವರಲ್ಲಿ 4 ಜನ ಅಧಿಕಾರಿಗಳಿರ್ತಾರ. ಅವ್ರ ಅಧಿಕಾರಿಗಳು ಯಾರ್ಯಾರು ಅನ್ನುವಂಥದ್ದನ್ನ ಇಲ್ಲಿ ನೀವು ಕೇಳ್ರಿ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇಲ್ಲಿ ಯೋಗಾಭ್ಯಾಸನ ಮಾಡತಕ್ಕ 4 ಜನ ಅಧಿಕಾರಿಗಳು ಈ 1ನೇ ನುಡಿಯೊಳಗ ವರ್ಣನೆ ಮಾಡ್ತೀನಿ ಕೇಳ್ರಿ ಅನ್ನುವಂಥದ್ದನ್ನ ಹೇಳಿ, ಇನ್ನು ಇಲ್ಲಿ ಯಾರು 4 ಮಂದಿ ಅಧಿಕಾರಿಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರೆ. ಯಾರಂದ್ರ ಮೃದು ಅಧಿಕಾರಿ ಯಾರು ಅನ್ನುವಂಥದ್ದನ್ನ ಇಲ್ಲಿ 4 ಜನರನ್ನ ವರ್ಣನೆ ಮಾಡ್ತಾರ. ಇಲ್ಲಿ ಮೃದು ಅಧಿಕಾರಿ ಹಂಗಿರ್ತಾನ ಅನ್ನುವಂಥದ್ದನ್ನ ಈ 1ನೇ ನುಡಿ ಒಳಗೆ ಹೇಳ್ಕೊತ ಬರ್ತಾರ. ಬಲಹೀನ, ಅನುರಾಗಿ, ಮಂದಮತಿ,
ನಸಗೆಲಸು ಹಿಡಿದು ಅನ್ಯ ವಶವರ್ತಿ ಸದೆ ರೋಗಿ ಹೃದಯ ಗ್ರಹ ಕೃತ್ಯ ಒಡೆಯೋಳ್ ಮತಿ ನೆಲೆಸಿದಾತನೇ ಮೃದು ವಿಚಾರನು ಅನ್ನುವಂಥದ್ದನ್ನ ಇಲ್ಲಿ ಬಲಹೀನನಂದ್ರೆ ಶಕ್ತಿ ಇಲ್ಲದವನು ಅಂದ್ರೆ ಅನುರಾಗಿ ಅಂದ್ರೆ ವಿಷಯಗಳಲ್ಲಿ ವಿಶೇಷ ಪ್ರೇಮ ಉಳ್ಳವನು. ಮಂದಮತಿ ಅಂದ್ರೆ ಜಡ ಬುದ್ಧಿ ಉಳ್ಳವನು. ನಸುಗೆಲಸ ಹಿಡಿದವನು ಅಂದ್ರೆ ಸ್ವಲ್ಪ ಕಾರ್ಯಗಳಲ್ಲಿ ಕೂಡಿದವನು ಅಂದ್ರೆ ಸ್ವಲ್ಪ ಕಾರ್ಯ ಮಾಡವ. ಅನ್ಯ ವಶವರ್ತಿ ಅಂದ್ರೆ ಅನ್ಯರ ಅಧೀನದಲ್ಲಿರತಕ್ಕವನು ಅಂದ್ರೆ ಒಬ್ಬರ ಅಧೀನದಲ್ಲಿರೋವನು ಅನ್ನುವಂಥದ್ದನ್ನ ಇಲ್ಲಿ ಸದೆ ರೋಗಿ ಸದಾ ರೋಗಿಷ್ಠನು. ಗೃಹ ಕೃತ್ಯದಡಿಯವನು ಮನೆಗೆಲಸದಲ್ಲಿ ಮತಿ ನೆಲೆಸಿದಾತನೇ ಮನಸ್ಸುಳ್ಳವನು ಮೃದು ಎನಿಸುವನು ಅತಿ ಸೂಕ್ಷ್ಮ ಶರೀರವುಳ್ಳ ಎನಿಸಿಕೊಳ್ಳುವನು ಅನ್ನುವಂಥದ್ದನ್ನ ಇವ ಯಾರಪ್ಪ ಅಂದ್ರ ಮೃದು ಅಧಿಕಾರಿ ಎನ್ನುವಂಥದ್ದನ್ನ ಹೇಳ್ಕೋತ ಬರ್ತಾರ. ಇನ್ನ ಅಂದ್ರೆ ಇವ ಹೆಂಗಿರ್ತಾರಂದ್ರೆ ಶರೀರದಲ್ಲಿ ಶಕ್ತಿ ಇಲ್ಲ, ವಿಷಯಗಳಲ್ಲಿ ಪ್ರೇಮ ಉಳ್ಳವನದನ, ಮತ್ತೆ ಯಾವಾಗಲೂ ಜಡವಾದ ಬುದ್ಧಿ ಉಳ್ಳವನು, ಸ್ವಲ್ಪ ಕಾರ್ಯದ ಉಳ್ಳವನು, ಪರಾಧೀನನು, ಯಾವಾಗಲೂ ರೋಗದಿಂದ ಕೂಡಿದವನು, ಮನೆಗೆಲಸದಲ್ಲಿ ಮನಸ್ಸು ಉಳ್ಳವನೇ ಸೂಕ್ಷ್ಮ ಶರೀರ ಉಳ್ಳವನೇ ಎಂದು ಇಲ್ಲಿ ಹೇಳ್ಕೋತ ಬರ್ತಾನ. ಅವ ಹೆಂಗ ಅದಾರ ಅಂದ್ರ ಚಿಗುರೆಲೆಯಂತೆ ಚಿಗುರೆಲೆ ಹೆಚ್ಚಾಗಿ ಗಾಳಿ ಬಿಟ್ಟರೆ ಹೇಗೆ ಮುದಡಿ ಹರಿದು ಹೋಗುತ್ತದೋ ಹಾಗೆ ಅತಿ ಸೂಕ್ಷ್ಮ ಶರೀರ ಉಳ್ಳವನಾಗಿರ್ತಾನೆ. ಹೆಚ್ಚಾಗಿ ಅವನು ಏನು ಮಾಡಿದರೂ ತಡೆಯುವುದಿಲ್ಲ, ಅಂತವನು ಮೃದು ಅಧಿಕಾರಿ ಎಂದು ಹೇಳಿಸಿಕೊಳ್ಳುತ್ತಾನ ಅನ್ನುವಂಥದ್ದನ್ನ ಇಂಥವಾಗ ಮೃದು ಅಧಿಕಾರಿ ಅನ್ನುವಂತ ಹೇಳ್ಕೊತ ಬಂದಾರ. ಇನ್ನ ಮಧ್ಯಮ ಹೆಂಗಿರ್ತಾನ ಮತ್ತು ಉತ್ತಮನ ಹೆಂಗಿರ್ತಾನ, ಉತ್ತಮ 4 ಮಂದಿ ಅಧಿಕಾರಿಗಳು ಅನ್ನುವಂಥದ್ದನ್ನ ಈ ಪಲ್ಲವಿಗಳಿಗೆ ಹೇಳ್ಕೋತ ಹೋಗ್ತಾರ. ಅಂದ್ರ ಮೃದು, ಮಧ್ಯಮ, ಉತ್ತಮ ಮತ್ತು ಉತ್ತಮ ಇವ ಹೆಂಗಂದ್ರ ಮೃದು ಸ್ವಭಾವ ಉಳ್ಳವನು ಅನ್ನುವಂಥದನ್ನ ಮೃದು ಅಧಿಕಾರಿ. ಅಂದ್ರ ಇವನಲ್ಲಿ ಏನದಾವ ಅಂದ್ರೆ ಶಕ್ತಿ ಇಲ್ಲ, ವಿಷಯಗಳಲ್ಲಿ ಅಶಕ್ತಿ ಉಳ್ಳಾನ, ಮತ್ತು ಯಾವಾಗಲೂ ಜಡ ಬುದ್ಧಿ ಮತ್ತು ವಿಷಯಗಳಲ್ಲಿ ಆಸಕ್ತಿ, ಬರೇ ಮನಿ ಕೆಲ್ಸ ಇಷ್ಟೇ ಮಾಡವ. ಇಂಥವನೇನಪ್ಪಾ ಅಂದ್ರ ಇವ ಮೃದು ಅಧಿಕಾರಿ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಮಧ್ಯಮ ಅಧಿಕಾರಿ ಹೆಂಗಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ 2ನೇ ನುಡಿಯೊಳಗೆ ಹೇಳ್ತಾರ. ಸಮಭಾವ, ಸುಜನರ ಸಂಘ, ಸುಖಿ ಕಾರ್ಯ, ಸಮುದಾಯದೊಳು ಸಾಕ್ಷಿ, ದೃಢದೇಹಿ, ವಿಮಲ ಇಂದ್ರಿಯ ವೃತ್ತಿ, ಶಾಂತ ಅಭ್ಯಾಸಿ, ಅಭ್ಯಾಸು ರಮತಿ ಉಳ್ಳವನೇ ಮಧ್ಯಮ ಎನಿಸುವನು ಅನ್ನುವಂಥದ್ದನ್ನ ಇಲ್ಲಿ 2ನೇದವ ಯಾರು ಮಧ್ಯಮ ಅಧಿಕಾರಿ ಹೆಂಗಿರ್ತಾನಂದ್ರೆ ಇಲ್ಲಿ ಸಮಭಾವ, ಸರ್ವರಲ್ಲಿ ಒಂದೇ ಭಾವ ಉಳ್ಳವನು, ಸುಜನರ ಸಂಬಂಧ ಸತ್ಪುರುಷರ ಸಂಘವನ್ನು ಯಾವಾಗಲೂ ಸತ್ಪುರುಷರ ಸಂಘದೊಳಗಿರ್ತಾನ. ಯಾರು ಅಂದ್ರ ಇವ ಮಧ್ಯಮ ಅನ್ನುವಂಥದ್ದನ್ನ ಇಲ್ಲಿ ಹೇಳವರದಾರ. ಮತ್ತ ಅಂದ್ರ ಸತ್ಪುರುಷರ ಸಂಘ ಉಳ್ಳವನು ಅಂದ್ರ ಸತ್ಪುರುಷರ ಸಂಘ ಇದ್ನಂದ್ರ ನೀವು ಯಾವಾಗಲೂ ಸುಖಿಯಾಗಿರ್ತಾನ ಅಂದ್ರೆ ಸಂತೋಷಿಯಾಗಿರ್ತಾನ. ಕಾರ್ಯದ ಸಮೂಹದಲ್ಲಿ ಸಾಕ್ಷಿ, ಎಲ್ಲಾ ಕಾರ್ಯಗಳಲ್ಲಿ ಕೂಡ ಸಾಕ್ಷಿಯಾಗಿ ಕಾರ್ಯ ಮಾಡ್ತಾನ. ಮತ್ತು ದೃಢದೇಹಿ, ಗಟ್ಟಿಯಾದ ಶರೀರ ಉಳ್ಳವನು, ಮತ್ತು ವಿಮಲನು ಅಂದ್ರೆ ಪವಿತ್ರ ಮನಸ್ಸು ಉಳ್ಳವನು. ಇಂದ್ರಿಯ ವೃತ್ತಿ ಅಂದ್ರ ಇಂದ್ರಿಯಗಳನ್ನ ಶಾಂತರಿಂದ ಇರುವುದವನು, ಇಂದ್ರಿಯ ಮತ್ತು ಮನಸ್ಸಿನ ವೃತ್ತಿಗಳನ್ನು ನಿಗ್ರಹಿಸುವನು. ಅಭ್ಯಾಸಿ, ಗುರುಗಳು ಹೇಳಿದ್ದನ್ನು ಸದಾ ಮನನದಲ್ಲಿ ಇಟ್ಟುಕೊಂಡು ಮಾಡುವನು. ಬಾಸುರಮತಿ ಉಳ್ಳವನೇ ಅಂದ್ರೆ ಸ್ವಚ್ಛವಾದ ಬುದ್ಧಿ ಉಳ್ಳವನೇ ಮಧ್ಯ ನೆನೆಸುವವನೆಂದು ಇಲ್ಲಿ ಮಧ್ಯಮ ಅಧಿಕಾರಿ ಹೆಂಗಿರ್ತಾನ ಅಂದ್ರ ಮೃದು ಅಧಿಕಾರಿ, ಮಧ್ಯಮ ಅಧಿಕಾರಿ ಅನ್ನುವಂಥದ್ದನ್ನ ಇಲ್ಲಿ ಆ ಮಧ್ಯಮ ಅಧಿಕಾರಿ ಲಕ್ಷಣ ಹೇಳಿದ್ರು. ಏನೇನು ಸರ್ವರಲ್ಲಿಯೂ ಸಮಭಾವ ಉಳ್ಳವನು, ಸಜ್ಜನರ ಸಂಘದಲ್ಲಿ ಇರತಕ್ಕವನು, ಸಂತೋಷದಿಂದ ಇರತಕ್ಕವನು, ಕಾರ್ಯಗಳ ಸಮುದಾಯದಲ್ಲಿ ಸಾಕ್ಷಿಯಾಗಿರ್ತಕ್ಕವನು, ಗಟ್ಟಿಯಾದ ಶರೀರ ಉಳ್ಳವನು, ಪವಿತ್ರ ಮನಸ್ಸುಳ್ಳವನು, ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸುವನು, ಸದಾ ಮನನ ಮಾಡತಕ್ಕವನು, ಶುದ್ಧ ಬುದ್ಧಿಯಿಂದ ಕೂಡಿದವನೇ ಮಧ್ಯಸ್ಥಿತಿ ಉಳ್ಳವನೆಂದು ಹೇಳಿಸಿಕೊಳ್ಳುತ್ತಾನೆ. ಮಧ್ಯ ಅಂದರೆ ಅತಿ ಮೃದು ಅಲ್ಲ, ಉತ್ತಮನು ಅಲ್ಲ, ನಡುಮಧ್ಯೆಯಿಂದ ಇರುವುದೇನುಂಟು ಅದಕ್ಕೆ ಅವಾಗ ಏನಂತಾರ ಮಧ್ಯಮ ಅಧಿಕಾರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬರ್ತಾರ. ಇನ್ನ ಉತ್ತಮ ಯಾರೆಂಬುದನ್ನ ಈ 3ನೇ ನುಡಿಯೊಳಗೆ ಹೇಳ್ತಾರ. ಉತ್ತಮರು ಅಂದ್ರೆ ಯಾರು ಅನ್ನುವಂಥದ್ದನ್ನ ಅವನ್ ಹೆಂಗೆ ಅವನಲ್ಲಿ ಗುಣಗಳನ್ನು ಬೆಳೆಸ್ಕೊಂಡಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಏನ್ ಅಂದ್ರ ವರನೀತಿ, 3ನೇ ನುಡಿಯೊಳಗ ವರನೀತಿ, ಕ್ಷಮೆ, ಧೈರ್ಯ, ಸತ್ಯವಚನ, ನಿರ್ಧರಣ,
ನಿರ್ಮಲ ಚಿತ್ತ ಸಾರ ಸೌರ್ಯ ಪಾರಿತೋಷ ವಿನಿಯಾದಿ ಸರ್ವಗುಣವ ವ್ಯರಿಸಿ ತೋರ್ಪ ವನತಿ ಮಾತ್ರನವನು ಅನ್ನುವಂಥದ್ದನ್ನ ಇಲ್ಲಿ 3ನೇ ನುಡಿಯೊಳಗೆ ಹೇಳ್ಕೋತ ಬಂದ್ರು. ಇಲ್ಲಿ ವರನೀತಿ ಅಂದ್ರೆ ಶ್ರೇಷ್ಠವಾದ ನಡವಳಿಕೆ ಉಳ್ಳವನು ಯಾರಪ್ಪ ಅಂದ್ರೆ ಉತ್ತಮನೇ ಹೆಂಗಿರ್ತಾನ ಅಂದ್ರ ಯೋಗವನ್ನ ಸಾಧಿಸವ ಹೆಂಗಿರ್ತಾನಿವ ಅಂದ್ರ ಉತ್ತಮನ ಹೆಂಗಿರ್ತಾನ, ಶ್ರೇಷ್ಠವಾದ ನಡವಳಿಕೆ ಇರ್ತದ, ಯಾವಾಗಲೂ ಕ್ಷಮೆ ಗುಣ ಅಂದ್ರೆ ಸೈರಣೆಯನ್ನ ಹೊಂದಿರ್ತಾನ, ಧೈರ್ಯ ಅಂದ್ರ ಧೀರತನವನ್ನ ಬೆಳೆಸ್ಕೊಂಡಿರ್ತಾನ, ಸತ್ಯವಚನ ಯಾವಾಗಲೂ ಸುಳ್ಳು ಹೇಳುವುದೇ ಇಲ್ಲವ, ಆದಷ್ಟು ಸತ್ಯವನ್ನೇ ಹೇಳ್ತಿರ್ತಾನ, ನಿರಾಧರಣ ದೃಢವಾದ ಬುದ್ಧಿ, ನಿರ್ಮಲ ಚಿತ್ತ ಅಂದ್ರ ಪಾಪರಹಿತವಾದ ಮನ ಏನೈತಲ್ಲ ಇದಕ್ಕೆ ನಿರ್ಮಲ ಚಿತ್ತ ಅಂತಾರ. ಸಾರ ಶೌರ್ಯ ಅಂದ್ರ ಕರ್ಣಗಳಲ್ಲಿ ವಿಜಯ ಅಂದ್ರ ಸಾರ ಶೌರ್ಯ ಅಂದ್ರ ಇಂದ್ರಿಯಗಳ ಗೆದಿಬೇಕಂದ್ರ ಇವು ಎಲ್ಲವೂ ಕೂಡ ಮೊದಲ ಶಿವಕಾರುಣ್ಯ ಜೀವ ನೀತಿಯನ್ನ ಸಾಧಿಸಿದವರಿಗೆ ಇಂದ್ರಿಯಗಳನ್ನ ಸ್ವಾಧೀನ ಇಟ್ಕೊಂಡಿರ್ತಾನವ. ಎಲ್ಲರಿಗೆ ಬರ್ತಾನಂದ್ರ ಇಂದ್ರಿಯಗಳನ್ನ ಗೆದಿಯಾಕ ಎಲ್ಲರಿಗೆ ಆಗ್ತದ ಅಂದ್ರ ಆಗುದಿಲ್ಲ. ಇವತ್ತು ಎಲ್ಲಾ ಹೊರಗಿನ ವಿಷಯಗಳನ್ನ ಗೆದಿಬಹುದು, ಇಂದ್ರಿಯಗಳಲ್ಲಿರುವಂತ ಮೋಹ ಬಲಿಷ್ಠವಾಗಿರ್ತದ. ಇದನ್ನ ಸುಮ್ಮನೆ ಸಾಧನೆ ಇಲ್ಲದೆ ಮಾತಿನೊಳಗ ನಾವು ಸರಿಪಡಿಸ್ತೇವೆ ಅಂದ್ರೆ ಆಗುದಿಲ್ಲ. ಯಾರು ಇದನ್ನ ಸಾಧನೆಯನ್ನ ಮಾಡ್ತಾರ, ಇಂದ್ರಿಯಗಳನ್ನ ಗೆದ್ದವನು ನಿಜವಾದ ವೀರ. ಸಾವಿರಾರು ಯೋಧರನ್ನು ಗೆದಿಬಹುದು, ಆದ್ರೆ ಇಂದ್ರಿಯಗಳನ್ನ ಗೆದಿದು ಬಹಳ ಕಠಿಣ ಅಂತ ಹೇಳ್ಕೊತ ಬಂದಾರ. ಯಾಕಂದ್ರೆ ಯೋಗಕ್ಕೆ ಬಂದಾರ ಅಂದ್ರ ಯೋಗ ಸಾಧನೆ ಒಳಗ್ ತೊಡಗ್ಯಾರಪ್ಪ ಅಂದ್ರ ಅವ್ರು ಇಲ್ಲಿ ಹಿಂದ ಅನೇಕ ಇವು ಮಲದೋಷಗಳನ್ನ ಕಳ್ಕೊಂಡಿರ್ತಾರ. ಇಲ್ಲಿ ಏನಿರ್ತದ ಅಂದ್ರೆ ಚಂಚಲತೆ ಒಂದ್ ಏನಿರ್ತದಲ್ಲ, ವಿಕ್ಷೇಪ ದೋಷ ಒಂದ್ ಕಳ್ಕೊಳಾಕ ಇದು ಒಂದೇ ಅವ್ರು ಸಾಧನೆ ಮಾಡ್ತಿರ್ತಾರ. ಅಂದ್ರೆ ಈ ಇವು ಇಂದ್ರಿಯಗಳನ್ನ ಗೆದ್ದವರು ಮತ್ತು ಪಾರಿತೋಷ ಸದಾ ಸಂತೋಷದಿಂದಿರುವರು. ಮತ್ ಇನ್ನೊಂದು ಹೆಂಗ್ ಹೊಳಿತಾರಂದ್ರ ವಿನಿಯಾದಿ ಸರ್ವಗುಣಗಳನ್ನು ನಮ್ರತೆಯನ್ನ ಬೆಳೆಸಿಕೊಂಡಿರ್ತಾರ, ಯಾವಾಗಲೂ ವಿನಯದಿಂದ ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಸರ್ವಗುಣಗಳಲ್ಲಿಯೂ ಕೂಡ ನಮ್ರತೆ ಭಾವ ಇರುವುದೇ ಇದು ಎಲ್ಲರಿಗೂ ಬರ್ತದಂದ್ರ ಅದಕ್ಕ ಭಕ್ತಿನೂ ಅಂತಾರ. ನಮ್ರತೆ ಅಂದ್ರೆ ವಿನಯದಿಂದ ಇರುವುದು ಇದು ಸಾಮಾನ್ಯರಿಗೆ ಆಗುದಿಲ್ಲ. ಇದನ್ನ ನಮ್ರತೆ ಇರ್ಬೇಕಾದ್ರ ಅಹಂಕಾರಗಳನ್ನ ನಷ್ಟ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ಳೋಣ. ಮತ್ತು ಸಕಲ ಸದ್ಗುಣಗಳು ಆವರಿಸಿ ತೋರ್ಪುವನು ಅಂದ್ರ ಸಕಲ ಸದ್ಗುಣಗಳು ಏನದಾವಲ್ಲ ಇವೆಲ್ಲವನ್ನೂ ಕೂಡ ಅವನಲ್ಲಿ ಇರ್ತಾವು. ಸದ್ಗುಣಗಳು ಯಾವಂದ್ರ ಕ್ಷಮೆ, ಧೈರ್ಯ, ಸತ್ಯವಚನ, ದೃಢವಾದ ಬುದ್ಧಿ, ಇವು ಎಲ್ಲವೂ ಕೂಡ ಕರ್ಣಗಳಲ್ಲಿ ವಿಜಯ, ಇವು ಎಲ್ಲವೂ ಕೂಡ ಯಾವಿರ್ತಪ್ಪ ಅಂದ್ರೆ ಸದ್ಗುಣಗಳನ್ನ ಬೆಳೆಸ್ಕೊಂಡಿರ್ತಾರ ಅನ್ನುವಂಥದ್ದನ್ನ ಇವ ಯಾರು ಅಂದ್ರೆ ಉತ್ತಮನು. ಇಲ್ಲಿ ಅಧಿಕಾರಿಗಳ ಪ್ರಭೆಗಳನ್ನ ಬಿಡಿಸಿ ಹೇಳಕತ್ತಾರ. ಇಂಥವು ನಮ್ಮೊಳಗ ಅದಾವೋ ಇಲ್ಲೋ ಅಂತ ನಾವು ಚೆಕ್ ಮಾಡಿದಾಗ ನಾವಿನ್ನ ಹೆಂಗದೇವಿ ಅನ್ನುವಂಥದ್ದನ್ನ ನಾವಿನ್ನ ಯಾವ ಲೆವೆಲ್ ಆಗದೇವಿ ಅನ್ನೋದು ನಮಗೆ ಗುರ್ತಾಗ್ತದ್ರಿ. ಕಡ್ಯಾಕ್ನವ್ರ ಗುರ್ತಾಗಲ್ಲ. ಕಡ್ಯಾಕ್ನವ್ರ ಕಣ್ಣಿನಿಂದ ನಾವು ರಬ್ಬನ್ಯಾಗ ಶರೀರ ಒಂದು ಚಂದ ಇತ್ತು, ಶರೀರ ಆರೋಗ್ಯನೇ ಬಹಳ ಚಲೋದನ ಆರಾಮದ ಅಂತ ಹೇಳ್ತಾರ. ಆದ್ರ ಒಳಗಿರುವಂತ ದೋಷಗಳು, ಒಳಗಿರುವಂತ ತಾಪಗಳು, ಅವಂಗ ಆಗುವಂತ ಕಷ್ಟಗಳನ್ನ ಹೊರಗಿನವ್ರಿಗೆ ಕಾಣೋದಿಲ್ಲ, ಅದ್ರ ನಮಗೆ ಕಾಣ್ತಾವಲ್ಲ. ನನ್ನೊಳಗೆ ಏನ್ ದೋಷ ಅದಾವು, ನನಗೆ ಯಾಕೆ ಹಿಂಗ ನಮ್ಗೆ ಇಂದ್ರಿಯಗಳು ಕಾಡ್ತಾವು, ನಮ್ಗೆ ಯಾಕ ಈ ಒಳ್ಳೆ ಗುಣಗಳ ಬೆಳ್ಯಾಕ ಯಾರು ಬಿಡುಗೊಡೋಲ್ರು ಅನ್ನುವಂಥದ್ದನ್ನ ನಮಗ್ ಗುರ್ತಾಗ್ತದ. ನಾವು ಒಳ್ಳೇದ್ ಅನ್ಸ್ಕೋಬೇಕಂತ ಎಲ್ಲದ ಆಸೆ ಇರ್ತದ, ನಮಗೂ ಜನ ನಮ್ಮನ್ನ ಪ್ರೀತಿಸ್ಬೇಕು ಅಂತ ಎಲ್ಲಾ ಆಸೆ ಇರ್ತದ. ಯಾಕ ಆಗುದಿಲ್ಲ ಅಂದ್ರ ನಮ್ಮಲ್ಲಿನ ಒಳಗೆ ಒಂದೊಂದು ದೋಷಗಳು ಇರುವುದರಿಂದ, ನಮ್ಮಲ್ಲಿ ಒಂದೊಂದು ಸಣ್ಣತನ ಇರುವುದರಿಂದ ನಮಗ್ ಏನಾಗ್ತದ ಅವು ಸಾಧಿಸುವುದಾಗುದಿಲ್ಲ ಅನ್ನುವಂಥದ್ದನ್ನ ನಾವ್ ಇಲ್ಲೇ ತಿಳ್ಕೊಳ್ಳೋದು. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಇಲ್ಲಿ ಉತ್ತಮನು ಹೆಂಗಿರ್ತಾನಂದ್ರ ಶ್ರೇಷ್ಠವಾದ ನಡವಳಿಕೆ ಇರ್ತದ, ಅವನಲ್ಲಿ ಯಾವಾಗಲೂ ಕ್ಷಮಾ ಗುಣ ಮತ್ತು ಧೈರ್ಯ. ಬಂದದ್ದು ಬರ್ಲಿ ಏನಾಗುದಾಗ್ತದ, ಯಾಕೆ ಅಂಜುದು. ಒಬ್ಬೊಬ್ರು ನೋಡ್ರಿ ಧೈರ್ಯ ಇಲ್ಲದವ್ರು ನಾಳಿಗೆ ಮಳಿಗಾಲ ಇದು ನಾಳಿಗೆ ಬರಗಾಲ ಬಿದ್ರೆ ಹೆಂಗಪ್ಪ ಅಂತೇಳಿ ಹೀಗೆ ಚಿಂತೆ ಮಾಡ್ತಾನ. ಇನ್ನ ಏನು ಕಡಿಮೆ ಇಲ್ಲ, ಏನೂ ಇಲ್ಲ. ಇನ್ನ ಎಂದ ಕಷ್ಟ ಆಕ್ಕದ, ನೀರ್ ಮೇದಾಗ ಬಹಳ ನೀರ್ ಇಲ್ಲಾರಂಗ ಆಕ್ಕದ, ಹೆಂಗ್ ಮಾಡುಮಂತ ಈಗ ಅಧೈರ್ಯ ಹಾಕಾರ. ಅವ ಮೇ ಬಂದಾಗ ಇನ್ನ ಭಗವಂತ ಇಷ್ಟು ದಿನ ಅದ, ಇನ್ನ ಹೆಂಗ ರಕ್ಷಣೆ ಮಾಡ್ತಾನ. ಭಗವಂತನ ಕಾರ್ಯ ಅದು, ನಮ್ಮ ಕಾರ್ಯ ಅಲ್ಲ. ಎಲ್ಲವನ್ನೂ ಸಲುವುದು ಅವಂದೈತಿ, ಅವ ಸಲುತಾನ. ಅವಂಗ್ಯಾಕ ನಾವು ಭಗವಂತನ ನಂಬ್ಕೊಂಡಿ ಅವನ ಮ್ಯಾಗ ವಿಶ್ವಾಸ ಇಟ್ಟೇವಂದ್ರ
ನಾವ್ ಆರಾಮ್ ಇರ್ಬೇಕು ಅಂತ ಅನ್ನಲ್ಲ. ಹೀಗೆ ಅಧೈರ್ಯಗಳಾಗ್ಬಿಡ್ತಾರೆ. ಧೈರ್ಯವನ್ನ ಕಳ್ಕೊಂಡು ಮುಂದ್ ಮೇದ ಮಳೆ ಆಗ್ಲಿಕ್ಕಂದ್ರೆ ಕುಡಿಯಾಕ ನೀರ್ ಸಿಗ್ಲಿಕ್ಕಂದ್ರೆ ಹೆಂಗ ಅನ್ನುವಂಥದ್ದನ್ನ ಅವಾಗ ಬಂದಾಗ ಚಿಂತೆ ಮಾಡಮ್, ಅವು ಬಂದಾಗ ವಿಚಾರ ಮಾಡೋಣ. ಈಗ ಏನ್ ವಿಚಾರ ಮಾಡ್ತಾರಲ್ಲ ಇವ್ರು ಅಧೈರ್ಯ ಮಂದಿ, ಅಂದ್ರೆ ಧೈರ್ಯ ಇಲ್ಲದವ್ರು. ಧೈರ್ಯ ಇದ್ದವ್ರು ಏನು ಬರುದು ಬರ್ಲಿ ನೋಡುಮ, ನಾಳೆಗೆ ಬಂದಾಗ ಅನುಭವಿಸುಮ, ನಾಳೆಗ್ ಕಷ್ಟ ಬಂದಾಗ ಅನುಭವಿಸೋಣ, ಈಗ ಯಾಕ ಅದನ್ನ ಕಷ್ಟ ಈಗ ಯಾಕೆ ಅನುಭವಿಸೋಣ ಅನ್ನುವಂಥದ್ದನ್ನ ಉಳ್ಳವ್ರು ಏನಂತಾರ ಧೈರ್ಯ ಉಳ್ಳವರು. ಇಂಥ ಧೈರ್ಯವನ್ನ ಬೆಳೆಸ್ಕೋಬೇಕು ಅಂತ ಹೇಳುದು ಉದ್ದೇಶ. ಇಲ್ಲಿ ಕ್ಷಮೆ, ಧೈರ್ಯ, ಸತ್ಯವಚನ ಯಾವಾಗಲೂ ಆದಷ್ಟು ಸತ್ಯವನ್ನೇ ನುಡಿಯುವುದು. ಸತ್ಯವಚನ, ದೃಢವಾದ ಬುದ್ಧಿ. ಒಮ್ಮೆ ನಿರ್ಧಾರ ಮಾಡ್ಯವಪ್ಪ ಅಂದ್ರ ದೃಢವಾದ ಬುದ್ಧಿ, ಮತ್ತದ್ರ ಏನು ಆಗಲಬಾರ್ದು. ನಾ ದಿನ ಸತ್ಸಂಗ ಕೇಳ್ತೀನಿ, ಜ್ಞಾನವನ್ನು ಮಾಡ್ಕೋತೀನಿ, ಮುಕ್ತನಾಗ್ತಂತ ದೃಢ ಭಾವಗಳನ್ನ ಆಯ್ತು ಅಂದ್ರ ಅದಕ್ಕೆಲ್ಲಾ ಉಪಕರಣಗಳನ್ನ ಭಗವಂತ ನನ್ನ ಒಳಗೆ ಅದಾನ, ಎಲ್ಲ ಒದಗಿಸಿ ಕೊಡ್ತಾನ. ಹಿಂಗ ನಮ್ಮಲ್ಲಿ ಮನಸ್ಸನ್ನೊಳಗ ದೃಢ ಇಲ್ಲಾರ್ಕ ನಮ್ಗೇನಾಗ್ತದಂದ್ರ ನಮ್ ಮನಸ್ಸ ಅದೃಢ ಇರ್ತದ. ಅದೃಢ ಯಾಕಿರ್ತದಂದ್ರ ನಮ್ಮಲ್ಲಿ ಏನ ದೋಷ ಇರ್ತಾವಂತ ನಾವು ಚಂದ್ರೋದಯ ಕೇಳ್ಕೊಂಡ್ ಬಂದೇವಿ. ಅದೃಢ ಯಾಕಿರ್ತಾವಪ್ಪ ಅಂದ್ರ ಪಾಮರ ಪುರುಷರ ಸಂಘ ಇರ್ತದ. ಮತ್ತು ಈ ವೇದ ಉಪನಿಷತ್ತಿನೊಳಗ ಸಂಶಯ ಭಾವ ಇರ್ತದ. ಇವು ಸತ್ಯ ಹೇಳ್ತಾವೋ ಅಸತ್ಯ ಹೇಳ್ತಾವೋ, ಏನ ಆ ವೇದಾಂತ ಸತ್ಯನೋ ದೇಹಾದಿ ಬುದ್ಧಿ ಸತ್ಯನೋ. ವೇದಾಂತ ಸತ್ಯ ಇತ್ತಂದ್ರ ನಾವ್ ದುಡಿಲಿಕ್ಕಂದ್ರೆ ಹೆಂಗ, ಇವು ಏನಾರ ಸಂಶಯ ಉಟ್ಕೊಂಡು ಏನ ಅಭ್ಯಾಸ ಗುರುಮುಖದಿಂದ ಅಭ್ಯಾಸ ಮಾಡಿದ್ರು ಕೂಡ ನಾವ್ ವೇದ ಉಪನಿಷತ್ತುಗಳನ್ನ ತಿಳ್ಕೊಂಡ್ರು ಕೂಡ ನಮ್ಗೆ ಏನಾಗ್ತದ, ಸಂಶಯ ಒಳಗಿರುವುದ್ರಿಂದ ಅದೃಢನೇ ಆಗಿರ್ತದ. ದೃಢ ಯಾವಾಗ ಆಗ್ತದಪ್ಪ ಅಂದ್ರ ಇವು ಎಲ್ಲಾ ದೋಷಗಳಿಂದ ನಮ್ಮಿಂದ ರಹಿತನಾಗಿ ಸದ್ಗುರುನಾಥ ಹೇಳಿದ ಮಾತಿನಲ್ಲಿ ವಿಶ್ವಾಸವಿಟ್ಟು ಸದ್ಗುರುನಾಥ ಎಲ್ಲದರಲ್ಲಿ ಪರಿಪೂರ್ಣ ಆತ್ಮನೇ ಅದಾನ, ನೀ ಯಾಕೆ ಚಿಂತೆ ಮಾಡ್ತಿ, ಅವನ ಕಾರ್ಯ ಅನ್ನುವಂಥದ್ದನ್ನ ಹಿಂಗ್ ಭಾವ ಮಾಡ್ದೇವಂದ್ರ, ಹಿಂಗ ತ್ಯಾಗ ಮಾಡ್ದೇವಂದ್ರ ಅವಾಗ ಏನಾಕ್ಕದ, ನಮ್ಗ್ ದೃಢ ಆಕ್ಕದ ಅನ್ನುವಂಥದ್ದು ಹೇಳ್ಕೊತ ಬಂದೇವಿ. ನಮ್ಗ ಅದೃಢ ನಮ್ಗ ಅದೃಢ ಯಾಕದಂದ್ರ ನಾವು ಒಂದೊಂದು ಹೊರಗಿನ ವಿಷಯ ನಾವು ಪೂರ್ಣ ತಿಳಿದಿರಂಗಿಲ್ಲ. ಹೊರಗಿನ ವಿಷಯಗಳನ್ನ ಒಂದು ತ್ಯಾಗ ಮಾಡ್ತೇವೆ. ಏನು ತ್ಯಾಗ ಮಾಡ್ತೇವಪ್ಪ ಅಂದ್ರ ಇವತ್ತ ಬಾಳ ಆದ್ರ ಒಂದಿಟ್ಟು ಊಟದೊಳಗ ಒಂದೇನೋ ಅನ್ನ ಬಿಟ್ಟೆ ಬೇಡ, ಒಂದು ಬಾಳೆಹಣ್ಣು ತಿಟ್ಟೆ ಅಂತ ಒಂದ್ ತ್ಯಾಗ ಮಾಡ್ತೇವೆ. ಇದು ತ್ಯಾಗ ಅಲ್ಲ. ಬಾಳ ಆದ್ರ ಬಟ್ಟಿ ಬಿಟ್ಟು ಬತ್ಲೆ ಅಡ್ಡಾಡ್ತೇವಿ, ಬ್ಯಾಡ ಕ್ಯಾವಿ ಹಾಕೊಂಡು ಕ್ಯಾವಿ ಹಾಕ್ತಾರ, ಇದು ಯಾವ್ದು ತ್ಯಾಗ ಅಲ್ಲ. ಮತ್ತೆ ತ್ಯಾಗ ಅಂದ್ರೆ ಯಾವ್ದು ಅಂದ್ರ ಎಲ್ಲದನ್ನೂ ಕೂಡ ನಾವ್ ಏನ್ ವೇದ ಏನ್ ಹೇಳ್ಕೊತ ಎಲ್ಲದ್ರೊಳಗೂ ಪರಿಪೂರ್ಣವಾದ ಒಬ್ಬನೇ ಪರಮಾತ್ಮನದಾನ. ಅವನ ಕಾರ್ಯ ಇದು ನಂದೇನು ಅಲ್ಲ ಅನ್ನುವಂಥದ್ದನ್ನ ತಿಳಿದೇವ ಅಂದ್ರ ಈ ದೇಹಾದಿ ಬುದ್ಧಿ ಮ್ಯಾಗ ಭಾವ ನಷ್ಟ ಮಾಡ್ದೇವಂದ್ರ ಅದು ತ್ಯಾಗ. ಒಂದೊಂದನ್ನ ತ್ಯಾಗ ಮಾಡಿದ್ರೆ ಏನೈತಿ, ಪೂರ್ಣ ಅದು ಪರಮಾತ್ಮ ಬ್ರಹ್ಮನೇ ಅದಾನಂತ ಎಲ್ಲಾ ವೇದ ಉಪನಿಷತ್ತು ಗಂಟಾ ಘೋಷಿ ಇರ್ತಾವ. ಎಲ್ಲಾ ಅವನೇ ಅದಾನ, ಎಲ್ಲದ್ರೊಳಗ ಅವನೇ ತುಂಬಿಕೊಂಡಾನ. ಅಣು ತೃಣಗಳಲ್ಲಿಯೂ ಕೂಡ ಅವ ತುಂಬಿಕೊಂಡಾನ. ಒಂದು ಹುಲ್ಲು ಕಡ್ಡಿನೂ ಚಲಿಸ್ಬೇಕಾದ್ರ ಅವನ್ ಸತ್ತ ತಗೊಂಡೇ ಚಲಿಸ್ತದ. ಇವತ್ತ ಇವತ್ತು ಒಂದು ದಿವ್ಸ ಆ ಪ್ರಾಣ ಹೊರಗೋಯ್ತು ಅಂದ್ರ, ಆತ್ಮನ ಹೊರಗೋಯ್ತು ಅಂದ್ರೆ ಇದು ಏನಾಗ್ತದ, ಹೆಣ ಅದ. ನಮ್ಗೆಲ್ಲಾ ಪ್ರತ್ಯಕ್ಷ ಇದೆ, ಎಲ್ಲದೂ ಅವನ್ ಇದ್ದಾಗ ಇದ್ರ ಕಾರ್ಯ ಅನ್ನೋದು ನಮ್ಗ್ ಗುರ್ತಿದ್ರು ಕೂಡ ಇದನ್ನ ನಾವು ತ್ಯಾಗ ಮಾಡುದಿಲ್ಲ. ಆ ಬ್ರಹ್ಮ ಅದಾನ ಅನ್ನುವಂಥದ್ದನ್ನ ದೇಹಾದಿ ಬುದ್ಧಿಗಳ ಕಡೆ ಲಕ್ಷ್ಯ ಕಮ್ಮಾಯ್ತು ಅಂದ್ರೆ ಇದು ತ್ಯಾಗ. ನಾವ್ ಎದರ ತ್ಯಾಗ ಮಾಡ್ತೇವೆ, ಹೊರಗಿನ ವ್ಯವಹಾರಗಳನ್ನ ಏನೋ ಬಿಟ್ಟೇವಂದ್ರ ಅದು ತ್ಯಾಗ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಂಥ ತ್ಯಾಗವನ್ನ ನಾವು ಮಾಡ್ಬೇಕು ಅನ್ನುವಂಥದ್ದನ್ನ ನಿಜಗುಂಡ್ರ ಒಟ್ಟಾರೆ ಅಭಿಪ್ರಾಯದಲ್ಲಿ ಇಲ್ಲಿ ಅಂದ್ರ ಕರುಣಗಳಲ್ಲಿ ವಿಜಯ, ಸದಾ ಸಂತೋಷವಾಗಿರುವುದು, ವಿನಯಾದಿ ಸಕಲ ಸದ್ಗುಣಗಳೆಂದಿರುವುದು ಕೂಡಿಕೊಂಡು ತೋರುತಕ್ಕವನೇ ಉತ್ತಮನೆಂದು ಹೇಳ್ಕೊಳ್ಳುತ್ತಾನೆ. ಅಂದ್ರೆ ಇವನಲ್ಲಿ ಏನೇನಿದು ಕ್ಷಮಾಗುಣ ಐತಿ, ಧೈರ್ಯ ಐತಿ, ಸತ್ಯವಚನ, ದೃಢವಾದ ಬುದ್ಧಿ, ಪಾಪರಹಿತವಾದ ಮನಸ್ಸು, ಕರ್ಣಗಳಲ್ಲಿ ವಿಜಯ, ಸದಾ ಸಂತೋಷದಿಂದ ಇರುವುದು, ವಿನಯಾದಿ ಗುಣಗಳನ್ನು ಬೆಳೆಸ್ಕೊಂಡುದು, ಇವು ಕೂಡಿಕೊಂಡವ್ ಏನಂತಾರ ಉತ್ತಮ ಅಂತ ಹೇಳ್ಕೊತ ಬಂದ್ರ ಮಂದ. ಅಲ್ಲಿ ಫಸ್ಟ್ ಏನಾದ್ರ ಮೃದು ಅಂದ್ರೆ ಮಧ್ಯನೇ ಅವ, ಮಧ್ಯ ಮತ್ತು ಉತ್ತಮ. ಮತ್ತು ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಉತ್ತಮನು ಮತ್ತು ಅತಿ ಉತ್ತಮನು ಅನ್ನುವಂಥದ್ದನ್ನ ಇನ್ ಮುಂದಿನದೊಳಗೆ ಹೇಳ್ತಾನೆ. ಉತ್ತಮನು ಅಂದ್ರ ಉತ್ತಮ ಅಧಿಕಾರಿ ಲಕ್ಷಣ ಹೇಳಿದ್ರು. ಇನ್ನ ಅತಿ ಉತ್ತಮನು ಅನ್ನುವಂಥದ್ದನ್ನ ಉತ್ತಮನು ಅಂದ್ರೆ ಉತ್ತಮದೊಳಗೆ ಉತ್ತಮನು ಅನ್ನುವಂಥದ್ದನ್ನ ಇದು 4ನೇ ನುಡಿ ಹೇಳ್ತಾರೆ. ಏನ್ ಹೇಳ್ತಾರ ಅಂದ್ರೆ ಅತಿ ಉತ್ತಮನ ಯಾರು ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ 4ನೇ ನುಡಿ ಒಳಗ ಬಹುಶಾಸ್ತ್ರ ಪರಿಣಿತನು ಅಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಓದ್ತಾನ, ತಿಳಿತಾನ, ಕೇಳ್ತಾನ.
ಬಹುಶಾಸ್ತ್ರ ಪರಿಣಿತನು ಇಹಪರ ಭೋಗ ವಿರಾಗನು. ಅಂದ್ರ ಈ ಇಹದೊಳಗಾಗ್ಲಿ ಪರಲೋಕದೊಳಗಾಗ್ಲಿ ಭೋಗದ ವಿಷಯಗಳಲ್ಲಿ ಅವ್ನ ಏನಾಗ್ಯದ ವೈರಾಗ್ಯ ಬಂದದ. ವೈರಾಗ್ಯ ಉಳ್ಳವನ್ ಏನಾಗ್ಯಾನಲ್ಲ, ಇದಕ್ಕೇನ ಇಹಪರ ಭೋಗದಲ್ಲಿ ವೈರಾಗ್ಯನು. ಮತ್ತು ಅಕೀಳ ಕರ್ಮ ದೂರನು, ಅಕೀಳ ಕರ್ಮ ದೂರನು. ಇಲ್ಲಿ ಅಕೀಳ ಕರ್ಮ ದೂರನು ಎಲ್ಲಾ ಕರ್ಮಗಳಿಂದ ರಹಿತನಾದವನು. ನಾವು ಈ ಕರ್ಮಗಳನ್ನ ನಮ್ ಶಾಸ್ತ್ರ ತಿಳಿದಿಂದ ನಾನು ಆತ್ಮನೇ ಅಲ್ಲ, ಇದು ನಾನು ದೇಹವೇ ಅಲ್ಲ ಆತ್ಮನೇ ಇದೀನಿ, ನಾ ದೇಹವಲ್ಲ ಇಂದ್ರಿಯಗಳು ನನಗಿಲ್ಲ, ನಾನು ಹೆಂಗದ ನಿರವಯ ಅದೀನಿ, ನಾನ್ ನಿರ್ಲೇಪ ಅದೀನಿ ಅಂತ ನಾವು ಶಾಸ್ತ್ರ ನಮ್ಮ ಅನುಭವ ಸ್ಪಷ್ಟತೆ ಆಗಿರ್ತದ. ಅಂದ್ರ ಮತ್ ಇವ್ ಕರ್ಮಗಳು ಇಂದ್ರಿಗಳು ಮತ್ತ ಇವ್ ಕಾರ್ಯ ಮಾಡ್ತೀವಲ್ಲ, ಉಣ್ತೇವಿ ತಿತ್ತೇವಿ ಭೋಗ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಅಂದ್ರ ಇಂದ್ರಿಗಳು ತಮ್ಮ ಕಾರ್ಯಗಳನ್ನ ತಾವು ಮಾಡ್ತಾವ. ನಾನು ಮಾಡವನು ಅಲ್ಲ, ಮಾಡಿಸಿದವನು ನಾನಲ್ಲ, ನನಗ್ ಯಾವ ಲೇಪನ ಇಲ್ಲ. ಅವು ತಮ್ಮ ಕಾರ್ಯಗಳನ್ನ ಕರ್ಮ ಮಾಡಿದ್ರು ಕೂಡ ತಮ್ಮ ಕರ್ಮಗಳನ್ನ ಅವು ಇಂದ್ರಿಗಳು ಮಾಡ್ತಾವ. ಇಂದ್ರಿಗಳನ್ನೇ ಬ್ಯಾರೆ, ನಾನೇ ಬ್ಯಾರೆ ಅನ್ನುವಂತ ಭಾವ ಬೆಳೆದಿತ್ತು ಅಂದ್ರ ಎಲ್ಲಾ ಕರ್ಮಗಳಿಂದ ರಹಿತನಾದವನು. ಅಧಿಕ ಏನಂದ್ರ ಅಧಿಕ ಸೂರನಂದ್ರ ಕರ್ಣಗಳನ್ನ ಜಯಿಸಿದವನು. ಅಧಿಕ ಸೂರನಂದ್ರ ಇಲ್ಲಿ ಕರ್ಣಗಳನ್ನ ಯಾರು ಜಯಿಸ್ಯಾರ, ಇವು ಕರ್ಣಗಳಂದ್ರ ಅಂತಃಕರಣಗಳು, ಮನ ಬುದ್ಧಿ ಚಿತ್ತ ಅಹಂಕಾರದೊಳಗೆ ಇವು ನಾಲ್ಕು ಅಂತಃಕರಣಗಳು ಏನ್ ಮಾಡ್ತಾವು, ನಮ್ಮ ಕರ್ಣಗಳು ಇವು ಹೊರಗಿನ ಏನ್ ಇವು ಕರ್ಮೇಂದ್ರಿಗಳಾಗ್ಲಿ ಜ್ಞಾನೇಂದ್ರಿಯ ಆಗ್ಲಿ ಇವ್ ಕುರಿದ್ ಏನು ಕಾರ್ಯ ಇಲ್ಲ, ಅವು ಎಲ್ಲಾ ಜಡ ಪದಾರ್ಥಗಳು. ಇವು ಅಂತಃಕರಣಗಳು ಏನದಾವಲ್ಲ, ಅಂತಃಕರಣಗಳು ಇವು ಎಲ್ಲಾ ಕಾರ್ಯಗಳನ್ನ ತಗೊಂಡು ಹೊರಗಿನ ಕಾರ್ಯಗಳನ್ನ ತಗೊಂಡು ಇವು ಭೋಗ ಮಾಡ್ತಾವು. ಇವು ಕರ್ಣಗಳನ್ನೇ ನಾವು ಜಯಿಸ್ತೇವಂದ್ರ ಇದ್ರಾಗ ಭೋಗದ ಏನ್ ಇಹಲೋಕದ ಭೋಗಗಳದಾಗ್ಲಿ ಪರಲೋಕದ ಭೋಗನ ಮಾಡ್ಬೇಕು ಅಂತೇಳಿ ಮನುಷ್ಯ ಯಾವಾಗಲೂ ಸಂಕಲ್ಪ ವಿಕಲ್ಪದಾಗ ಇರ್ತದ. ಇದ್ರಾಗ ಸುಖ ಇಲ್ಲಪ್ಪ ಅಂತ ಮನಸ್ಸಿಗೆ ನಿಶ್ಚಯ ಆಗಿ ಇಂತ ಶಾಸ್ತ್ರ ಕೇಳಕ್ ಹಚ್ಚಿದೇವಿ. ಶಾಸ್ತ್ರ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅದೀನಿ, ನಾನು ಆತ್ಮ ಹೆಂಗದೇನೆ ಅದನ್ನ ಒಂದೊಂದನ್ನ ವಿಚಾರ ಮಾಡ್ಕೋತ ಹೋದಾಗ ಇವು ಯಾವರ ನನಗ ಅನಾತ್ಮ ವಸ್ತುಗಳು ನನ್ನಲ್ಲಿ ಲೇಪನ ಆಗ್ತಾವ ಅಂದ್ರ ಅನಾತ್ಮದ ವ್ಯವಹಾರಗಳನ್ನೇ ಬೇರೆ ಆತ್ಮನ ವ್ಯವಹಾರ ಬೇರೆ. ನಾ ಆತ್ಮನೇ ಇದ್ದೀನಿ ಅಂದ್ರ ನನಗೆ ಯಾವ ಲೇಪನ ಇಲ್ಲ ಅನ್ನುವಂಥದ್ದನ್ನ ಹಿಂಗ ತಿಳ್ಕೊಳ್ಳವನು ಉತ್ತಮನು ಅನ್ನುವಂಥದ್ದನ್ನ ಇಲ್ಲಿ ಉತ್ತಮನು ಅನ್ನುವಂಥದ್ದನ್ನ ಇಲ್ಲಿ ಹೇಳವ್ರದಾರ. ಅಂದ್ರ ಬಹುಶಾಸ್ತ್ರ ಪರಿಣಿತನು, ಅನೇಕ ಶಾಸ್ತ್ರಗಳನ್ನ ಪಂಡಿತನು, ಇಹಪರ ಭೋಗ ವಿಹಿತ ರಹಿತನು, ಅಖಿಳ ಕರ್ಮ ದೂರನು, ಅಧಿಕ ವರಹ ಸೂರನು, ವಿಕಾರಿ ತತ್ವಭಾವ ಸನ್ನಹಿತ ನೆನಿಪನು, ಅತಿ ಮಾತ್ರನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಸನ್ನಹಿತ ನೆನೆಸುವನು ಅಂದ್ರ ಬ್ರಹ್ಮ ಭಾವದೊಡನೆ ಕೂಡಿಕೊಳ್ಳುವನು. ಅತಿ ಮಾತ್ರನು ಅಂದ್ರೆ ಉತ್ತಮನು, ಅತಿ ಮಾತ್ರನು ಅಂದ್ರೆ ಉತ್ತಮನು ಅನ್ನುವಂಥದ್ದನ್ನ ಇಲ್ಲಿ ಹೇಳುವುದು ಈ 4ನೇ ನುಡಿದ ಉದ್ದೇಶದ. ಅನೇಕ ಶಾಸ್ತ್ರಗಳ ಬಲ್ಲವನು, ಇಹಪರ ಭೋಗಗಳಲ್ಲಿ ವೈರಾಗ್ಯ ಉಳ್ಳವನು, ಯಾವತ್ತು ಕರ್ಮಗಳ ರಹಿತನಾದವನು, ಕರ್ಣಗಳನ್ನು ಜಯಿಸಿದವನು, ಯಾವ ವಿಕಾರ ಇಲ್ಲದವನು, ಬ್ರಹ್ಮಭಾವದಿಂದ ಕೂಡಿದವನು ಏನಿರ್ತಾನಂದ್ರವ ಉತ್ತಮನೆಂದು ಹೇಳಿಸ್ಕೊಳ್ಳುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಉತ್ತಮನ ಯಾರು ಮತ್ತು ಉತ್ತಮನ್ಯಾರು ಮಧ್ಯಮ ಯಾರು ಅನ್ನುವಂಥದ್ದನ್ನ ನಾವ್ ಇಲ್ಲಿ ತನ ಕೇಳ್ಕೊಂಡು ಬಂದೇವಿ. 4 ಜನ ಯೋಗ ಸಾಧಕರಲ್ಲಿ ಇಂಥ ಗುಣಗಳನ್ನ ಬೆಳೆಸ್ಕೊಂಡು ಬಂದಿರ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ಜಗದೋಳ್ ಉನ್ನತವಾದ ಯೋಗ ಸಾಧಕರುಗಳಲ್ಲಿ 4ವರನ್ನ ಇವ್ರು ಇಂಥ 4 ವರ್ಗ ಜನ ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ವರ್ಣನೆ ಮಾಡ್ಕೊಂಡು ಬಂದಾರ ಪಲ್ಲವಿಯನ್ನು ಹಿಡ್ಕೊಂಡು. ಈ ಪಲ್ಲವಿ ಒಳಂಗೆ ನಮ್ಗ ಅರ್ಥ ಆಯ್ತು ಅಂದ್ರೆ 4 ಮಂದಿ ಯಾರ್ಯಾರು ಅಧಿಕಾರಿಗಳದಾರ, ಮಧ್ಯಮ ಯಾರದಾರ, ಉತ್ತಮ ಯಾರದಾರ, ಉತ್ತಮ ಯಾರದಾರ ಅನ್ನುವಂತನ್ನ ಇಲ್ಲಿ ಗುರ್ತಾಗ್ತದ. ಮೃದು ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಮತ್ತು ಉತ್ತಮ 4 ಮಂದಿ ಅಧಿಕಾರಿಗಳಿರ್ತಾರ ಅನ್ನುವಂಥದ್ದನ್ನ ಇವ್ 4 ಮಂದಿ ನಮ್ಮಲ್ಲಿ ನಾವೇ ಚೆಕ್ ಮಾಡುದು. ನಾವ್ ಯಾವ ಅಧಿಕಾರದೊಳಗದೇವಿ, ನಾವ್ ಯಾವ್ದ್ರ ಕುಂದಿರ್ತೇವಿ, ನಾವು ಮೃದು ಅದೇವೋ ಮತ್ತು ಮಧ್ಯಮ ಅದೇವೋ ಮತ್ತು ಉತ್ತಮ ಅದೇವೋ, ಉತ್ತಮ ಅದೇವೋ 4ಗಳನ್ನು ನಮ್ಗೆ ಹೇಳ್ಕೊತ ಬಂದಾರ. ನಾವು ನಮ್ಮ ಅಂತಃಕರಣಗಳಲ್ಲಿ ಯಾವುದ್ರೊಳಗೆ ನಿಂತೀವಿ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ತದ. ಅಂದ್ರೆ ಇಲ್ಲಿ ನಾವು ಯಾವಾಗಲೂ ಬಹುಶಾಸ್ತ್ರ ಅನೇಕ ಶಾಸ್ತ್ರ ತಿಳಿಯಾಕತ್ತೀವಿ ಮತ್ತು ಇಹಪರ ಭೋಗಗಳಲ್ಲಿ ನಮ್ಗೆ ವೈರಾಗ್ಯ ಬಂದಿತ್ತು ಅಂದ್ರ
ಅಂದ್ರೆ ನಾವ್ ಏನ್ ಅನ್ಬೇಕು, ನಾವೇ ಉತ್ತಮ ಮತ್ತೊಬ್ರು ನಮ್ಗೆ ರಿಸಲ್ಟ್ ಕೊಡ್ಬೇಕಾಗಿಲ್ಲ. ಯಾಕೆ ನಮ್ಮ ಒಳಗಿನರು ನನಗ್ ಗುರ್ತಾಕದ. ಇನ್ನೊಬ್ರು ಕೊಡೋದ್ರಲಿಂದ ಅವರು ನಮ್ಮನ್ನ ವೇಷಗಳನ್ನ ನೋಡಿ, ರೂಪರೇಷೆಯನ್ನು ನೋಡಿ ಅವ್ರು ಕೊಡ್ತಿರ್ತಾರ. ಆದ್ರೆ ನಾನು ಒಳಗಿರುವಂತದ್ದನ್ನ ಅವ್ರಿಗೆ ಕಾಣಂಗಿಲ್ಲ. ಇದಕ್ ನನ್ನ ಮನೆವೇ ಸಾಕ್ಷಿ ಅಂತ ನಾ ಒಳ್ಳೆ ಹೇಳ್ತೀನಿ. ನಾನು ಎಷ್ಟು ತಿಳಿದೀನಿ, ನಾ ಹೆಂಗದೀನಿ, ನಾ ವೈರಾಗ್ಯ ಉಳ್ಳವನದೀನಿ ಇಲ್ಲೋ ನನಗೆ ಗುರ್ತಾಕದ. ನಾನ್ ಯಾಕಂದ್ರ ನಾನ್ ಎಲ್ಲವನ್ನೂ ನಾನ್ ಆತ್ಮ ಇದೀನಲ್ಲ, ನಾ ಎಲ್ಲವನ್ನೂ ಬಲ್ಲವನಿದ್ದೀನಿ. ಇಲ್ಲಿ ಮನಸ್ಸೆಂಬ ಇಚ್ಛಾಶಕ್ತಿಯಿಂದ ಇಲ್ಲಿ ಜ್ಞಾನ ಶಕ್ತಿ ನನಗ್ ತಿಳಿಯಾಕ ನಮ್ಗೆ ಇಲ್ಲಿ ಬರ್ತದ. ಅದಕ್ಕೆ ನನ್ಗೆ ಏನ್ ಇಲ್ಲಿ ಅನುಭವಕ್ಕೆ ಬತ್ತು ಅಂದ್ರೆ ಇದ್ರಾಗ ಇಲ್ಲಿ ನಾನು ಉತ್ತಮನ ಅನ್ನಕ್ ಏನು ಕೊರತೆ ಅದಾವು, ಏನು ಸಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನ ಸಾಧನೆ ಮಾಡ್ಕೊಂಡೇವಂದ್ರ ಈ ಮೇಲೆ ಹೇಳಿದ 4 ಮಂದಿ ಅಧಿಕಾರಿಗಳು ಮಂತ್ರ, ಲಯ, ಹಠ, ರಾಜ ಎಂಬ 4 ಯೋಗಗಳನ್ನು ಕ್ರಮದಿಂದ ಇಂಥ ಗುರುಮುಖದಿಂದ ತಿಳಿದು ಅಭ್ಯಾಸಿಸಿ ಸುಖವನ್ನು ಹೊಂದತಕ್ಕದ್ದು ಅನ್ನುವಂಥದ್ದನ್ನ ಹೇಳಿ, ಈಗ ಈ 4 ಮಂದಿ ಅಧಿಕಾರಿಗಳ ಬಗ್ಗೆ ಇಲ್ಲಿ 5ನೇ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಅಂದ್ರ ಮೃದು ಇದ್ದಾವ ಹೆಂಗಿರ್ತಾನ, ಮಧ್ಯಮ ಇವ್ರಿಗೆ ಏನ್ ಅನಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಇಲ್ಲಿ ಇನಿಬರು ಅಂದ್ರೆ ಮೇಲೆ ಹೇಳಿದ 4 ಮಂದಿ ಅಧಿಕಾರಿಗಳು ಒಲಿದು ಮೆಚ್ಚಿ ಮಂತ್ರ, ಲಯ, ಹಠ, ರಾಜ ವೆನಿಪ ಯೋಗದೊಳ್ ಒಂದೊಂದು ನೈದೆ ಘನ ಗುರು ಶಂಭುಲಿಂಗದಿಂದ ನಿಜ ಸುಖವನ್ನು ಪಡೆಯುವುದ ಮೇಲೆ ಕ್ರಮ ಹಿಡಿದು ಪರಮಾತ್ಮನನ್ನ ನಿಜ ಸುಖ ಆತ್ಮ ಸುಖವನ್ನ ಹೊಂದುತ್ತಾರ ಕ್ರಮ ಹಿಡಿದು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರಿದಾರ. ಇಲ್ಲಿ ಏನ್ ಹೇಳಿದಾರಂದ್ರೆ ಇನ್ನಿಬ್ಬರಂದ್ರೆ ಮೇಲೆ ಹೇಳಿದ 4 ಮಂದಿ ಅಧಿಕಾರಿಗಳು ಒಲಿದು ಮೆಚ್ಚಿ ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ರಾಜಯೋಗ ಹೇಳಿಸಿಕೊಳ್ಳುವ ಯೋಗಿಗಳಲ್ಲಿ ಕ್ರಮದಿಂದ ಒಂದೊಂದು ತಿಳಿದುಕೊಂಡು ಆಮೇಲೆ ಘನ ಗುರು ಶಂಭುಲಿಂಗದ ಶ್ರೇಷ್ಠ ಮತ್ತು ಗುರು ರೂಪನಾದ ಅಂದ್ರ ಆ ಶಂಭುಲಿಂಗ ಪರಮಾತ್ಮನೇ ಗುರು ರೂಪದಿಂದ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಶಂಭುಲಿಂಗ ಪರಮಾತ್ಮ ಎಲ್ಲದಕ್ಕೂ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನಿಂದ ನಿಜ ಸುಖವ ಪಡೆಯುವುದು, ಯಥಾರ್ಥ ಸುಖವನ್ನು ಹೊಂದತಕ್ಕದ್ದು ಅನ್ನುವಂಥದ್ದನ್ನ ಇಲ್ಲಿ ಕೊನೆಗೆ ಏನು ಬತ್ತು ಅಂದ್ರ ಆ ಘನ ಗುರು ಶಂಭುಲಿಂಗದಿಂದ ನಿಜ ಸುಖವನ್ನು ಪಡೆದು ಅಂದ್ರ ಆ ಗುರು ರೂಪನಾದ ಶಂಭುಲಿಂಗನೇ ಗುರು ರೂಪದಾಗಿ ಬಂದು ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಸದ್ಗುರುನಾಥನೇ ಇವು ಎಲ್ಲವನ್ನೂ ತಿಳಿಸಿ ಹೇಳುವುದರಿಂದ ಇಲ್ಲಿ ಏನಾಯ್ತು ಅಂದ್ರ ಯಥಾರ್ಥ ಸುಖವನ್ನ ಅಂದ್ರೆ ಹೊಂದುವುದೇ ಶ್ರೇಷ್ಠತೆ ಅನ್ನುವಂಥದ್ದನ್ನ ಇಲ್ಲಿ 4 ಮಂದಿ ಅಧಿಕಾರಿಗಳನ್ನ ಇಲ್ಲಿ ಹೇಳ್ಕೋತ ಕೊನೆಗೆ ಏನ್ ಹೇಳಿದ್ರು ಅಂದ್ರ ಇಲ್ಲಿ ತನ ಹೇಳಿದ್ದು ಮಂತ್ರ, ಲಯ, ಹಠ, ರಾಜ ಯೋಗದಲ್ಲಿ ಕ್ರಮದಿಂದ ಒಂದೊಂದು ನೈದೆ ಅಂದ್ರೆ ಒಂದೇ. ಮೊದಲ ಮೃದುದಾಗ ಅಂದ್ರೆ ನಮ್ಗೇನು ಆರೋಗ್ಯ ಶರೀರ ವೀಕ್ ಇತ್ತು, ಅದು ಮೃದು ಸ್ವಭಾವ, ಅದು ಮಂತ್ರ ಯೋಗವನ್ನೇ ಜಪಿಸ್ಬೇಕು. ಅಲ್ಲಿ ಉಳ್ಕಾದ ಹಠ ಯೋಗ, ರಾಜಯೋಗ ಮಾಡಕ್ ಬರುದಿಲ್ಲ ಅವ್ರಗ. ಹಿಂಗ್ ಮಂತ್ರ ಯೋಗನು ಮಾಡ್ಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಬಂದರ. ಮೃದು, ಮಧ್ಯ, ಅತಿ ಮಾತ್ರನು ಅಂದ್ರೆ ಉತ್ತಮನು 4 ಜನ ಯೋಗದ ಅಧಿಕಾರಿಗಳು ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ರಾಜಯೋಗಗಳಲ್ಲಿ ಕ್ರಮದಿಂದ ಅಂದರೆ ಮೃದುವಾದದ್ದು ಮಂತ್ರ ಯೋಗ, ಮಧ್ಯಮ ಲಯ ಯೋಗನು, ಅತಿ ಮಾತ್ರ ಅಂದ್ರೆ ಉತ್ತಮನು, ಹಠಯೋಗ ಅತಿ ಮಾತ್ರ ಅಂದ್ರೆ ಉತ್ತಮನು, ರಾಜಯೋಗ ಗುರುಮುಖದಿಂದ ತಿಳಿದು ಅಭ್ಯಾಸಿಸಿ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನ ಯಥಾರ್ಥ ಸುಖವನ್ನು ಹೊಂದತಕ್ಕದ್ದು ಅನ್ನುವಂಥದ್ದನ್ನ ಇಲ್ಲಿ 4 ವರ್ಗ ಜನರನ್ನು ಕೂಡ ಹಿಂಗೆ ತಿಳಿಸ್ಕೋತ ಬಂದರ. ಅದಕ್ಕೆ ಇಲ್ಲಿ ನಾವು ಯಾವ ಇದ್ರೊಳಗದೇವಿ ಅನ್ನುವಂಥದ್ದನ್ನ ನಾವು ಉತ್ತಮದೊಳಗನೆ ನಾವು ಹಾಲು ಕಳೆಯೋಣ ಅನ್ನುವಂಥದ್ದನ್ನ ಇಲ್ಲಿ ಉತ್ತಮ ಸಾಧನೆ ಮಾಡೋಣ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ. ಬಹುಶಾಸ್ತ್ರ, ಪರಿಣಿತೆ ಮತ್ತು ಭೋಗ ವಿರಾಗ, ಭೋಗದೊಳಗ ವೈರಾಗ್ಯ, ಕರ್ಮದೊಳಗ ಆಸೆ ಇಲ್ಲದಿರುವುದು, ಕರ್ಮದೊಳಗ ನಮಗ ತ್ಯಾಗ ಬುದ್ಧಿ ಮತ್ತು ಸೂರತನ ಅಂದ್ರ ಯಾವಾಗಲೂ ಕೂಡ ಎದಕ್ಕೆ ಸೂರ್ತನ ಅಂದಾರಂದ್ರ ಕರ್ಣಗಳನ್ನ ಜಯಿಸೋದಕ್ಕ ಸೂರ್ತನ ಅಂದಾರ. ಹೊರಗ ಒಬ್ರನ್ನ ಹೊಡೆದು ಗಟುಲ್ ಸ್ಥಾನ ಅನ್ಸ್ಕೊಳ್ದು ಯುದ್ಧದಾಗ ಗೆದ್ದು ಬಂದವ್ ಸೂರ ಅಂತಲ್ಲ, ಕರ್ಣ ವಿಜಯಗಳನ್ನ ಗೆದ್ದವ್ರಿಗೆ ಸೂರ್ತನ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಸಾಧ್ಯ ಅದ.
ಅಂದ್ರ ಇವು ಈ ದೋಷ ಇದ್ದ ಸಂಬಂಧ ನಮಗ ಗುರು ಶಂಭುಲಿಂಗನೇ ನಾನ್ ಅದೀನಿ ಅನ್ನುವಂಥದ್ದನ್ನ ನಮ್ಗೆ ಇನ್ನ ಸ್ವಲ್ಪ ಏನಾಗ್ಯದ ಪರೋಕ್ಷ ಜ್ಞಾನ ಆಗ್ಯದ ಅಂದ್ರೇನು ಶಾಸ್ತ್ರ ಜ್ಞಾನ ಆಗ್ಯದ. ನಮಗ್ ಸಾಕ್ಷಾತ್ಕಾರ ಆಗಲ್ಲ. ಅಪರೋಕ್ಷ ಜ್ಞಾನ ಯಾಕಾಗೋದು ಅಂದ್ರ ಇವು ಒಂದೊಂದು ನಮ್ಮಲ್ಲಿನ ದೋಷಗಳ ಕೂಡಿದ್ದಕ್ಕಾಗಿ ಆ ದೋಷಗಳನ್ನ ಕಳ್ಕೊಂಡೇವಪ್ಪ ಅಂದ್ರ ಆ ಸಾಕ್ಷಾತ್ಕಾರ ಜ್ಞಾನ ಕದ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ನಾನು ಘನಶಂಭು ನಾ ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ನಮಗ ಅಪರೋಕ್ಷ ಜ್ಞಾನ ಕದ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಹೇಳುವಂತ ತಾತ್ಪರ್ಯ ಇದು. ಇಲ್ಲಿ ಮತ್ತೆ ನಮ್ಗ ಎಲ್ಲವೂ ಅರ್ಥದ ಜ್ಞಾನ ಆಗ್ಯದ, ಎಲ್ಲ ಹೇಳ್ತೇವಿ. ಯಾಕೆ ಅಪರೋಕ್ಷ ಆಗೋದು? ಇನ್ನ ನಾವು ಯಾಕೆ ದೇಹಾದಿ ಬುದ್ಧಿ ಒಳಪಡ್ತೇವಿ? ಸುಖ ದುಃಖಕ್ಕೆ ಯಾಕೆ ಒಳಪಡ್ತೇವಿ? ದುಃಖಕ್ಕನೆ ನಾವು ಒಪ್ಕೋತೇವಿ. ಸುಖ ಬಂದಾಗ ಲೆಪ್ಪನೇ ಇರಂಗಿಲ್ಲ. ಆದ್ರೆ ಯಾಕ ಅಂದ್ರೆ ನಮ್ಮಲ್ಲಿನ ಇಂತ ಸಣ್ಣತನ ದೋಷಗಳು ನಮ್ಮಲ್ಲಿ ಇರುವುದರಿಂದ ನಮ್ಗ ಅಪರೋಕ್ಷ ಆಗೋದು ಅಂದ್ರ ಶಾಸ್ತ್ರಜ್ಞಾನ ಆಗ್ಯದ ಅಂದ್ರೆ ಅಪರೋಕ್ಷ ಜ್ಞಾನ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳ್ಕೊಳ್ದು. ಅಪರೋಕ್ಷ ಜ್ಞಾನ ಬ್ಯಾರೆ, ಪರೋಕ್ಷ ಜ್ಞಾನ ಬ್ಯಾರೆ. ಶಾಸ್ತ್ರ ನಮ್ಗೆಲ್ಲರಿಗೂ ಹೇಳಕ್ ಬರ್ತದ, ಕೇಳಕ್ ಬರ್ತದ, ಇದು ಪರೋಕ್ಷ ಜ್ಞಾನ. ಆ ಅನುಭವಿಸುವಂತ ಕ್ರಿಯೆ ಬತ್ತಂದ್ರ ಅಪರೋಕ್ಷ ಜ್ಞಾನ. ನಾನು ಆ ಬ್ರಹ್ಮ ಸ್ವರೂಪನೇ ಇದೀನಿ ಅಂತ ಮನಸ್ಸನ್ನ ಆ ಬ್ರಹ್ಮನಲ್ಲಿ ಲಯ ಮಾಡೋದು ಅನ್ನುವಂಥದ್ದನ್ನ ಅಪರೋಕ್ಷ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇವತ್ತ ಒಂದು ವಿಚಾರ ಇವತ್ತು ಮುಂಜಾನೆ ಬೆಳಗ್ಗೆ ನಮ್ಮ ಒಬ್ರು ಪ್ರವಚನದಾಗ ಹೇಳ್ಕೊತ ಬಂದ್ರು. ಏನಂದ್ರ 3 ವರ್ಗ ಜನ ಇರ್ತಾರ, ಶಾಸ್ತ್ರ ಕೇಳ್ತಾರ ಅನ್ನುವಂಥದ್ದನ್ನ ಹೇಳಿದ್ರಂತ. 3 ವರ್ಗ ಜನನು ಕೂಡ ಒಮ್ಮೆ ಹೊಳಿ ಸ್ನಾನ ಮಾಡಿ ಬರೋಣ ಅಂತ 3 ಜನ ಕೂಡಿ ಹೋದ್ರಂತ. 3 ಜನ ಕೂಡಿ ಹೋದಾಗ ಯಾರ್ಯಾರು 3 ಜನ ಅಂದ್ರ ಉಪ್ಪಿನಂತವ ಮನುಷ್ಯನವ, ಮತ್ತು ಅರಿಬಿ ಅಂತವ, ಮತ್ತು ಪ್ಲಾಸ್ಟಿಕ್ ಗೊಂಬೆ ಅಂತ 3 ಗೊಂಬೆಗಳು ಸ್ನಾನ ಮಾಡಿ ಬರ್ಬೇಕಂತೇಳಿ 3 ವರ್ಗ ಜನನು ಕೂಡ 3 ಮನಸ್ಸು ಉಳ್ಳವರು ಸ್ನಾನಕ್ ಹೋದ್ರಂತ. ಮೊದಲನೇ ಉಪ್ಪು ಏನಾಯ್ತು ಅಂದ್ರ ಸ್ನಾನ ಮಾಡಕ್ ಹೋಗಿ ಅದ್ರಾಗೆ ಲಯ ಅದ. ಇನ್ನೊಬ್ಬ ಏನಾದ್ನಂದ್ರ ಅರಿಬೆ ಸ್ವಲ್ಪ ನೀರ್ ತಗೊಂಡ್ ಬಂದ, ಕೆಲವು ದಿನ ಇರ್ತದ, ಕೆಲವು ದಿನ ಅದ ನೀರನ್ನು ಆರಿ ಹೋಗ್ಬಿಡ್ತದ. ಇನ್ನೊಬ್ಬ ಕನಿಷ್ಠ ಹೆಂಗಿರ್ತಾನ ಅಂದ್ರ ಆ ನೀರೇನೆ ಹತ್ತಂಗಲ್ಲ. ಪ್ಲಾಸ್ಟಿಕ್ ಗೊಂಬಿ ಏನಾದ್ರ ಮೇಗೇರಿ ನೀರ್ ಅಲ್ಲಿ ಹತ್ತು ಅಂದ್ರ ಹೊರಗು ಹತ್ತಿ ಬತ್ತಂದ್ರ ಏನೂ ಇಲ್ಲ. ಹಂಗ ಈ ಮಧ್ಯಮನು ಶಾಸ್ತ್ರ ಕೇಳ್ತಾನ, ಅವಾಗ ಏನು ಅದ್ರಲ್ಲಿಂದ ಪ್ರಯೋಜನ ಆಗುದಿಲ್ಲ. ಉತ್ತಮನು ಮಾತ್ರ ಇದನ್ನ ಏನ್ ಮಾಡ್ತಾನಂದ್ರ ಉಪ್ಪಿನ ಗೊಂಬೆ ಹಂಗ ಅವನು ಸ್ನಾನ ಮಾಡಕ್ ಹೋಗಿ ಏನ ಮಾಡ್ತಾನಂದ್ರ ಆ ನೀರೊಳಗೆ ಆ ಜ್ಞಾನದೊಳಗೆ ಆತ್ಮನೊಳಗೆ ಲಯ ಆಗ್ತಾನ. ಮಧ್ಯಮನು ಕೂಡ ತೊಯ್ದಂಗ ಅಕ್ಕ ತಿಳ್ದಂಗ ಅಕ್ಕದ. ಅರಿಬ್ಯಾಗ ಜರ ಇರ್ತದ, ಮುಂದ್ 1 ತಾಸ ಇದ್ರಾಗ ಅದು ಆರಿ ಹೋಗ್ಬಿಡ್ತದ. ಹಂಗ ಇಲ್ಲಿ ನಾವು ಉತ್ತಮರ ಕಾರ್ಯ ಬಹಳ ಅದ್ರೊಳಗೆ ಯಾರು ಶಾಸ್ತ್ರದೊಳಗ ತಮ್ಮ ಜ್ಞಾನವನ್ನು ಮಾಡ್ಕೊಂಡು ಮುಕ್ತರಾಗ್ತಾರ ಇವ್ರು ಉತ್ತಮರ ಅನ್ಸ್ಕೋತಾರ. ಇನ್ನ ಸ್ವಲ್ಪ ಕೇಳಿ ಅದನ್ನ ಹೇಳ್ಕೋತ ಅದನ್ನ ಹೇಳುವುದು ಮತ್ತೇನ ಅದನ್ನ ಅಭ್ಯಾಸ ಮಾಡ್ಕೋತ ಏನಿರ್ತಾರ ಇವ್ರು ಮಧ್ಯಮರಾಗ್ತಾರ. ಕನಿಷ್ಠ ಅಂದ್ರೆ ಕೇಳಿದ್ರು ಹೇಳಿದ್ರು ಕೂಡ ಅದು ಏನು ಬದಲಾವಣೆನೇ ಆಗ್ಲಿಲ್ಲ, ಮೊದಲಿನ ಅಂತಃಕರಣ ವೃತ್ತಿನೇ ಹಂಗೆ ಇದ್ದು ಅದ್ರಾಗ ಏನು ಆಗ್ಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಗೊಂಬಿ ಏನ್ ನೀರಾಗ ಮುಣಿ ಬಂದ್ರು ಕೂಡ ಅದ್ರಾಗ ಏನು ಹೆಂಗ್ ನೀರ್ ಹತ್ತುದಿಲ್ಲ, ಹಂಗ ಆಗ್ತಾರ ಅನ್ನುವಂಥದ್ದನ್ನ ಇವತ್ತಿನ ವಿಚಾರಗಳಲ್ಲಿ ಹೇಳ್ಕೋತ ಬಂದ್ರು. ಅದರಂತೆ ಇಲ್ಲಿ ನಾವು ಕೂಡ ಈ 4 ರೀತಿ ಒಳಗ ನಮ್ ಮನಸ್ಸು ಎಲ್ಲಿ ಅದ ಅನ್ನುವಂಥದ್ದನ್ನ ನಾವೇ ಚೆಕ್ ಮಾಡ್ಕೊಳ್ಳೋದು. ಈ 4 ನುಡಿಗಳು ಮಾತ್ರ ಯಾವಾಗಲೂ ಇರ್ತಾವ. ಇಲ್ಲಿ ಏನೋ ಗ್ರಂಥನು ಇರ್ತದ, ಇಲ್ಲಿ ಹಳ್ಳಿ ಗುರುಗಳು ಇವನ್ನೇ ಹೇಳ್ತಾರ. ಯಾವ ಗುರುಗಳು ಹೇಳಿದ್ರು ಕೂಡ ನಾವ್ ಶಾಸ್ತ್ರ ಕೇಳ್ಕೋತ ಬರೋದ್ರಿಂದ ಶಾಸ್ತ್ರಜ್ಞಾನ ಆಗ್ತದ. ಆದ್ರ ಅಪರೋಕ್ಷ ಜ್ಞಾನ ಆಗುದ್ರೊಳಗ ಬಹಳ ತೊಂದರೆ ಅದ. ಅದಕ್ಕೆ ಇವು ನಮ್ಮ ದೋಷಗಳನ್ನ ನಾವು ಕಳ್ಕೊಂಡ್ವಿ ಅಂದ್ರೆ ಅಪರೋಕ್ಷ ದೃಢ ಬ್ರಹ್ಮ ಜ್ಞಾನ ಆಗ್ತದ. ಯೋಗ ಮಾಡುದ್ರಿಂದ ಯೋಗದಿಂದ ನಮ್ಮ ಮನಸ್ಸಿನ ಸ್ಥಿತಿ ಆಗ್ತದ. ಸ್ಥಿತಿ ಆದಾಗ ಜ್ಞಾನ ಆಗೋದು ಬಳತ್ತಾಗುದಿಲ್ಲ. ಜ್ಞಾನಕ್ಕೆ ನಾವು ಬಹಳ ಶ್ರಮನ ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರ ಮುಂದ್ ಇದನ್ನೇ ಯೋಗದನೇ ಹೇಳ್ತಾರ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಇವು ಮಾತ್ರ ನಾವು ಮಾಡ್ಬೇಕು. ಅವು ಮುಂದೆ ಧ್ಯಾನ ಧಾರಣ ಸಮ ತಾನೇ ಬಂದ್ಬಿಡ್ತಾವ. ಕುರುಗೆ ನಾವು ಮಾಡೋ ಪ್ರಯತ್ನ ಇಲ್ಲ. ಇವು ಮಾತ್ರ ಮೊದಲ್ ಏನದಲ್ಲ ಇವು ನಾವು ಮಾಡುದನ್ನು ನಮ್ಮ ಕೈಯಾಗ ಏನ್ ಸಾಧನೆ ಐತಂದ್ರ ಇವನ ಸಾಧನೆ ಮಾಡಕ್ ನಮ್ಗ ಅಧಿಕಾರಿಗಳು ನಾವು. ಅವು ತಾನೇ ಇವು ತಯಾರಾದವು ಅಂದ್ರ ತಾನೇ ಬಂದ್ಬಿಡ್ತದ ಅನ್ನುವಂಥದ್ದನ್ನ ಇವ್ರು ಶಿವಕುಮಾರ್ ಸ್ವಾಮಿಗಳು ಒಂದು ದೃಷ್ಟಾಂತ ಹೇಳ್ಯಾರ. ತೆಂಗಿನ ಗಿಡ ಬೆಳೆಸುವುದೇ 4-5 ವರ್ಷ ಅಲ್ಲಿ ಶ್ರಮ ಅದ. ಅದು ಮುಂದ ಒಂದು ಋತುಮಾನದಾಗ ಹೂ ಬಿಡ್ತು ಅಂದ್ರ 1-6 ತಿಂಗಳದಾಗ ಎಲ್ಲಾ ಆಗಿ ಹೋಕ್ಕದಂತ.
ಆದ್ರೆ ಗಿಡ ಬೆಳೆಸುವುದೇ ನಮಗೆ 4-5 ವರ್ಷ ಹೋಗ್ತದಂತ. ಹಂಗಿಲ್ಲಿ ಸಾಧನೆ ಮಾಡ ಮುಂದ ನಮ್ಮ ಅಂತಃಕರಣಗಳನ್ನ ಶುದ್ಧ ಮಾಡ ಮುಂದ ಇಲ್ಲಿ ನಮ್ಮ ಸಾಧನೆ ಅದ. ಅಲ್ಲಿ ಮುಂದ ಬಾಳ ಏನ್ ಸಾಧನೆ ಜ್ಞಾನಕ್ಕ ಮನಸ್ಸ ಸ್ಥಿತಿ ಆಯ್ತು, ಅಂತಃಕರಣ ಸ್ವಚ್ಛ ಇದ್ಯ ಅಂದ್ರೆ ಒಮ್ಮೆ ಸದ್ಗುರುನಾಥ ಆವರಣ ದೋಷ ಏನಾಯ್ತಲ್ಲ, ನಾ ದೇಹಾದಿದಿಂದ ಇಷ್ಟು ತನ ಯೋಗ ಮಾಡ್ದೆ, ನಾನೇ ಮಾಡವ, ನಾನೇ ಶಿವನನ್ನ ಕರುಣೆ ಪಡ್ಕೊಂಡ್ ಬಂದವ, ನಾನೇ ಇದೀನಿ, ಜೀವಭಾವ ತಿಳಿದವ ನಾನು ಅನ್ನುವಂಥದ್ದೊಂದಿಷ್ಟು ದೇಹವೇ ನಾನಂತ ಒಳಗೊಂಡಿರ್ತಾನ. ಇಷ್ಟೆಲ್ಲಾ ಮಾಡ್ದವನು ನಾನೇ ಅಂತಿರ್ತಾನ. ಸದ್ಗುರುನಾಥ ಏನ ಆಹ್ವಾನ ತೆಗಿತಾನಪ್ಪ, ಇದು ಎಲ್ಲಾ ಮಾಡ್ದವ್ ನೀನಲ್ಲ, ಈ ನಿನ್ನೊಳಗಿರುವಂತ ಚೇತನ ಸ್ವರೂಪದಲ್ಲ, ಆ ಚೇತನವೇ ನಿನಗೆ ಎಲ್ಲದಕ್ಕೂ ಪ್ರೇರಣೆ ಕೊಟ್ಟದ. ಚೇತನ ಸ್ವರೂಪನೇ ನೀನದಿ, ಜೀವ ನೀನೇನ್ ತಿಳ್ಕೊಂಡಿದ್ದಲ್ಲ ದೇಹಾದಿ ಒಳಗೊಂಡು ನಾ ಮಾಡವನು ಅಂತೇಳಿ ನೀನು ಮಾಡೋನು ಅಲ್ಲ, ಮಾಡಿಸಿಕೊಳ್ಳವನು ಅಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಕರ್ತ ನೀ ಪರಮಾತ್ಮನೇ ನೀ ನದಿ ಅನ್ನುವಂಥದ್ದನ್ನ ಅಂದಾಗ ಈ ಜೀವ ಭಾವ ತಾನೇ ಬಿದ್ದು ಹೋಗ್ತದ ಅನ್ನುವಂಥದ್ದನ್ನ ಯೋಗ ಹಿಂಗ ನಮ್ಗೆ ತಿಳಿಸ್ಕೊಡ್ತದ. ಇನ್ನ ಉತ್ತಮರು ಆಗ್ಬೇಕಾದ್ರೆ ಸ್ವಲ್ಪ ಕಠಿಣ ಸಾಧನೆ ಅದಾವು. ಈ ಮೃದು ಇದ್ದವ್ರಿಗೆ ಅದು ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಜಪ ನಾಮಸ್ಮರಣೆನೆ ಒಂದೇ ಮಾಡುದೇ ಶ್ರೇಷ್ಠ ಅನ್ನುವಂಥದ್ದನ್ನ ಇಲ್ಲಿ ಯೋಗದೊಳಗೆ ಹೇಳ್ಕೋತ ಬಂದಾರ. ಮುಂದ ಉತ್ತಮನು ಇಂಥ ಶಾಸ್ತ್ರ ಸಾಧನೆ ಮಾಡ್ಕೋತಿರುವುದು, ಮತ್ತ ಅಂತಃಕರಣಗಳನ್ನ ಜಯಿಸುವುದು, ವಿಷಯಾದಿಗಳಲ್ಲಿ ವೈರಾಗ್ಯ ತಾಳುವುದು, ಇಂಥವ್ರೆಲ್ಲರೂ ಕೂಡ ಮತ್ತು ಉತ್ತಮರಾಗ್ತಾರ. ಉತ್ತಮರು ಅನ್ನುವಂಥದ್ದನ್ನ 4 ಜನದ್ದೂನು ಕೂಡ ನಾವು ತಿಳಿಸ್ಕೋತ ಬಂದೇವಿ, ಇದ್ರ ಹೇಳ್ಕೋತ ಬಂದ ನಿಜಗೊಂಡ್ರು. ಅದರಂತೆ ಜಗದೊಳು ಉನ್ನತವಾದ ಯೋಗ ಸಾಧಕರುಗಳಲ್ಲಿ 4 ಜನರನ್ನು ಇಲ್ಲಿ ವರ್ಣನೆ ಮಾಡ್ಕೋತ ಬಂದರ. ಇಂಥ ವಿಚಾರಗಳನ್ನ ಸಾಧನೆ ಮಾಡ್ಕೊಂಡು ಯೋಗವನ್ನ ಮಾಡಿ ನಾವು ಏನಾಗೋಣ ಅಂದ್ರೆ ಇದೇ ಜನ್ಮದೊಳಗ ಸದ್ಗುರುನಾಥನ ಕರುಣೆಯನ್ನು ಪಡ್ಕೊಂಡು ಇದೇ ಜನ್ಮದೊಳಗ ಮುಕ್ತನಾಗ್ಲಕ್ಕ ಒಂದು ಒಳ್ಳೆ ಅವಕಾಶ ನಮಗ ಈಶ್ವರ ಕೃಪಾ ನಮ್ಮೆಲ್ಲರ ಮೇಲೆ ಆಗ್ಯದ. ಅದನ್ನ ನಾವು ಇನ್ನೊಂದಿಷ್ಟು ಆ ಮನಸ್ಸನ್ನ ಬ್ರಹ್ಮನಲ್ಲಿ ಲಯ ಮಾಡುವಂತ ಸ್ಥಿತಿ ಗುರ್ತಾಯ್ತು ಅಂದ್ರ ನಾನು ಬ್ರಹ್ಮ ಸ್ವರೂಪನೇ ಇದೀನಿ ಅನ್ನುವಂಥದ್ದನ್ನ ನಿಶ್ಚಯ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ನಾವು ಮುಕ್ತರೇ ಅದೇವೆ. ನಾವೇನ್ ಮುಕ್ತಿಯನ್ನು ಪಡೆದಿಲ್ಲ, ಗುರು ಕೊಟ್ಟಿಲ್ಲ, ನಾವು ಮುಕ್ತ ಸ್ವರೂಪನೇ ಅದೇನ ಅನ್ನುವಂತ ಈ ಆವರಣ ದೋಷ ಹೋಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಇಲ್ಲಿ ಗಟ್ಟಿ ಮಾಡ್ಕೊಂಡು ಇದನ್ನ ಶಕ್ತಿಯನ್ನ ನಮ್ಗೆ ಯಾರು ಕರುಣಿಸಲಿ ಅಂದ್ರ ಆ ಸಿದ್ಧಾರೂಢರು ಬಿಟ್ರೆ ಮತ್ತೆ ಯಾರಲ್ಲಿಯೂ ಸಿಗುದಿಲ್ಲ. ನಾವು ಅನೇಕ ದೇವರುಗಳು, ಅನೇಕ ಗುರುಗಳು ಅದಾರ, ಅನೇಕ ಗುರುಗಳು ಒಂದೊಂದನ್ನೇ ಹೇಳ್ತಾರ. ಸದ್ಗುರುನಾಥ ಎಲ್ಲ ಸಿದ್ಧಾರೂಢರು ಅಂದ್ರೆ ಎಲ್ಲವನ್ನ ಕೊಟ್ಕೋತ ಅವ್ರನ್ನ ತಿಳಿಸ್ಕೋತ ಅವ್ರಲಿಂದ ಇಷ್ಟೇ ಫಲ ಅದ, ಈ ಜ್ಞಾನದೊಳಗೆ ಇಷ್ಟು ಫಲ ಅದ ಅಂತೇಳಿ 4ಗಳನ್ನು ತಿಳಿಸಿ ಹೇಳುವರಂತವ್ರು ಯಾರಂದ್ರೆ ಸಿದ್ಧಾರೂಢರೇ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ವೇದಾಂತಿ ಮಂದಿ ಗುರ್ತದ. ಇವತ್ತು ಒಬ್ಬೊಬ್ರು ಗುರುಗಳಲ್ಲಿ ಒಂದೊಂದು ಶಕ್ತಿ, ಒಂದೊಂದು ದೇವತೆಗಳಲ್ಲಿ ಒಂದೊಂದು ಶಕ್ತಿ, ನಾವು ಎಲ್ಲವನ್ನು ನಾವು ನೋಡ್ಕೊಂಡು ಬಂದೇವಿ. ಆದ್ರ ಸದ್ಗುರು ಸಿದ್ಧಾರೂಢರ ಬಲ್ಲಿ ಎಲ್ಲಾ ಶಕ್ತಿಯನ್ನು ಒಳಗೊಂಡು ಜ್ಞಾನವೇ ಶ್ರೇಷ್ಠ, ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದನ್ನು ಎಲ್ಲವನ್ನೂ ಅಲ್ಲಗಳೆದು ಜ್ಞಾನಕ್ಕೆ ಮಹತ್ವ ಕೊಟ್ಟು ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದನ್ನು ಒಳ್ಳೆಳ್ಳಿ ಹೇಳಿ ನಮ್ಮನ್ನೆಲ್ಲರನ್ನೂ ಗಟ್ಟಿ ಮಾಡಿದಂತ ಸಿದ್ಧಾರೂಢರ ಪಾದಗಳಿಗೆ ನಾವೆಲ್ಲರೂ ಕೂಡ ಶಿವನ ಅನ್ನುವಂಥದ್ದನ್ನ ತಿಳಿಸಿ ನಾನೊಂದೆರಡು ಮಾತುಗಳನ್ನು ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನೊಂದೆರಡು ಮಾತುಗಳನ್ನು ಮುಕ್ತ ಮಾಡ್ತೇನೆ.